ಎಲ್ಲರಿಗೆ ನಮಸ್ಕಾರ. ಚಾತುರ್ಮಾಸ ಸಂದರ್ಭವಾಗಿ ದಾನಗಳಲ್ಲಿ ಒಂದಾದ ಮರದ ಬಾಗಿಣ ದಾನವನ್ನು ಭೂಮಾತೆಗೆ ಹಾಗೂ ಗೋಮಾತೆಗೆ ಹಾನಿಯಾಗದಂತೆ ಕೊಡುವ ವಿಧಾನ. ನಾನು ಇಲ್ಲಿ ಚಿಕ್ಕ ಮರ ತಗೊಂಡಿದ್ದೇನೆ, ನೀವು ದೊಡ್ಡ ಮರ ಸಹ ತಗೊಳ್ಬಹುದು. 5 ವೀಳ್ಯದೆಲೆ, ಅಡಿಕೆ ಚೀಟಿ ಬದಲಾಗಿ 2 ಬಟ್ಲಡಿಕೆ ಹಾಗೂ ಅರಿಶಿನ ಕುಂಕುಮ ಪ್ಯಾಕೆಟ್ಸ್ ಬದಲಾಗಿ ವೈಟ್ ಪೇಪರ್ನಲ್ಲಿ ಅರಿಶಿನ ಕುಂಕುಮವನ್ನು ಪೊಟ್ಲ ಕಟ್ಟಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚುವುದು. ಕಾಟನ್ ಕುಬುಸ ಬಟ್ಟೆ ಶ್ರೇಷ್ಠವಾದದ್ದು. ಬಳೆ ಹಾಗೂ ತೆಂಗಿನಕಾಯಿ. ಮೊದಲನೆಯ ವಿಧಾನ, ಧಾನ್ಯಗಳನ್ನು ಪೇಪರ್ ಕವರಲ್ಲಿ ಹಾಕಿ ಅದನ್ನು ಹೀಗೆ ದಾರದಿಂದ ಮುಡಿ ಹಾಕುವುದು. ಈ ಥರ. ಎರಡನೆಯ ವಿಧಾನ, ಪೇಪರ್ ಕವರ್ನಲ್ಲಿ ಧಾನ್ಯಗಳನ್ನು ಹಾಕಿ ಅದನ್ನು ಫೋಲ್ಡ್ ಮಾಡಿ ಅದನ್ನು ದಾರದಿಂದ ಕಟ್ಟುವುದು. ಮೂರನೆಯ ವಿಧಾನ ತುಂಬ ಸರಳವಾದದ್ದು, ನಾವೆಲ್ಲರೂ ಮಾಡಬಹುದಾದದ್ದು. ನ್ಯೂಸ್ ಪೇಪರಲ್ಲಿ ಧಾನ್ಯಗಳನ್ನು ಹಾಕಿ ಪೊಟ್ಲ ಕಟ್ಟುವುದು. ಹೀಗೆ ಮಾಡುವಾಗ ದಯವಿಟ್ಟು ಯಾರೂ ಸಹಿತ ಖಂಡಿತವಾಗಿ ಸ್ಟ್ಯಾಪ್ಲರ್ ಪಿನ್ಸ್ ಅಥವಾ ಟೇಪ್ಸನ್ನು ಬಳಕೆ ಮಾಡಬೇಡಿ. ಈ ವಿಧಾನದಲ್ಲಿ ಪೇಪರ್ ಕವರ್ಸ್ ಹಾಗೂ ದಾರ ರೀಯೂಸ್ ಮಾಡಬಹುದು. ಯಾವುದೇ ತರಹದ ವೇಸ್ಟನ್ನು ನಾವು ಮಾಡಲಿಲ್ಲ. ಕೊನೆಯದಾಗಿ, ನಮ್ಮ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸುವಾಗ ಪ್ಲಾಸ್ಟಿಕ್ ರಹಿತವಾಗಿ ಭೂಮಾತೆಗೆ ಹಾನಿಯಾಗದಂತೆ ಪುಣ್ಯ ಸಂಪಾದನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಃ ಕರ್ತ.